ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಗಾಯ್ಸ್. ನಾನಿರೋ ಜಾಗದಿಂದ 100 ಕಿಲೋಮೀಟರ್ ದೂರ ಹೋಗ್ತಾ ಇದ್ದೀನಿ ಗೋವಾದಲ್ಲಿ. ನಾನು ಮತ್ತು ನನ್ನ ಗಾಡಿ ಹೋಗ್ತಾ ಇದ್ದೀವಿ ಗಾಯ್ಸ್. ಈ ಗೋವಾದಲ್ಲಿ ಮಾತ್ರ ರೋಡ್ ಒಂದು ಸೂಪರಾಗಿ ಮಾಡೋರು ಗೈಸ್. ಕಾಡು ಅಂತಲೂ ನೋಡಿಲ್ಲ, ಸಕ್ಕತ್ತಾಗಿ ಮಾಡೋರು, ಫೆಸಿಲಿಟೀಸ್ ಸಕ್ಕತ್ತಾಗಿ ಕೊಟ್ಟವರು. ನೋಡ್ರಿ ಹೆಂಗೈತೆ ಫಾರೆಸ್ಟ್ ಒಳಗಡೆ, ಅದು ಡೀಪ್ ಫಾರೆಸ್ಟು ಮಸ್ತಾಗೈತಪ್ಪು. ಇಲ್ಲಿಂದ ನಾನು ಹೋಗ್ತಿರೋ ಜಾಗದಿಂದ ದೂದ್ಸಾಗರ್ 7 ಕಿಲೋಮೀಟ್ರು ಹತ್ರ, ಹಂಗೆ ಹೋಗ್ಬಿಡು ದೂದ್ಸಾಗರ್ ಬೇಕಂದ್ರೆ ಗಾಯ್ಸ್. ಇವಾಗ ಹೈವೇಯಿಂದ ಈ ಥರ ಒಳಗಡೆ ರೋಡಲ್ಲಿ ಹೋಗ್ಬೇಕು. ಇಲ್ಲಿಂದ 22 ಕಿಲೋಮೀಟ್ರ್ ಹೋಗ್ಬೇಕು ಇನ್ನು ನಾವು, ಈ ಥರ ರೋಡು ಗಾಯ್ಸ್. ಒಂದು ಏನು ಗೊತ್ತಾ, ಇವರು ಇವರು ರಾಜ್ಯ ಐತಲ್ವಾ, ಎಲ್ಲ ಲೆಕ್ಕ ಹಾಕಿದ್ರೆ ನಿಮ್ಗೊಂದು 400 ಕಿಲೋಮೀಟ್ರ್ ಸಿಗ್ಬೋದಷ್ಟೇ ಇವ್ರ ರಾಜ್ಯ. ರೋಡ್ ಮಾತ್ರ ಅಲ್ಟಿಮೇಟಾಗಿ ಮಾಡೋರು ವಯಸ್ಸು. ರೋಡ್ ಮಾತ್ರ ಏಕ್ದಮ್ ಮಸ್ತಾಗಿ ಮಡಗವ್ರೆ. ನೋಡ್ರಿ ಕಾಡೊಳಗಡೆ ಮಾಡಿರೋ ರೋಡು ಏನು ಸಖತ್ತಾಗದೆ. ರೋಡ್ ನೋಡೋಕ್ಕೆ ಖುಷಿ ಆಯ್ತು ನನಗೆ. ಈ ಥರ ರೋಡ್ ಇಟ್ಬಿಟ್ರೆ ಗೈಸ್ ನಿಮಗೆ 500 ಕಿಲೋಮೀಟ್ರ್ ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆರಾಮ್ಸೆ ಓಡಿಸ್ಕೊಂಡು ಹೋಗ್ಬೋದು ನೆಮ್ಮದಿಯಾಗಿ. ಇನ್ನೇನು ದೇವಸ್ಥಾನದ ಹತ್ತತ್ರ ಹೋಗ್ಬಿಟ್ಟು ಒಂದೇ ಸಲ ಸಿಗ್ತೀವಿ ನೋಡಿ ಗಾಯ್ಸ್. ಹೆಂಗೈತೆ ನೋಡಿ ರೋಡ್ ನೋಡ್ತಿದ್ರೇ ತಲೆ ಸುತ್ತ ಬರುತ್ತೆ ನಿಮ್ಗೆ. ಸ್ವರ್ಗ ಅದಕ್ಕೆ ಹೇಳೋದು, ಬರ್ರೋ ಇಲ್ಲಿಗೆಲ್ಲ ಬರ್ರೋ ಯಪ್ಪ ಗಾಯ್ಸ್. ಎಂಥ ಫೀಲು ಗೊತ್ತಾ ರೈಡರ್ಸ್. ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಗೋವಾ ಸೈಡ್ಗೆ ಮಸ್ಟ್ ಆ್ಯಂಡ್ ಶುಡ್ ಈ ರೈಡ್ ಮಾಡಲೇಬೇಕು ನೀವು. ಮಿಸ್ ಮಾಡ್ಕೊಂಬಿಡಿ. ಲಡಾಖೆಲ್ಲ ಮಾಡ್ತಾ ಇರ್ತೀರಾ, ಇದನ್ನು ಮಾಡಿ, ಸಕ್ಕತ್ತಾಗೈತೆ ಗೈಸ್. ಗೋವಾ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಿ ಗಾಯ್ಸ್. ಇವಾಗ ಆ ರೋಡು ಬಿಟ್ಬಿಟ್ಟು ಇದ್ಯಾವುದೋ ಕಾಡು ರೋಡ್ ಇವಾಗ. ಓಹೋ ಫುಲ್ ಅಡ್ವೆಂಚರಸ್ ಮೇಲೆ ಅಡ್ವೆಂಚರಸ್ ಇವತ್ತು ನನಗಂತೂ. ಇಲ್ಲಿಂದ ಇನ್ನೂ 12 ಕಿಲೋಮೀಟ್ರ್ ಐತೆ ಗೈಸ್ ಕರೆಕ್ಟಾಗೆ. ಇನ್ನೂ 12 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಕನ್ನಡಿಗರು ದೇವಸ್ಥಾನ ಬಿಟ್ಕೊಡ್ತಾರ ಇಲ್ಲಿ ನೋಡ್ರಿ. ಅಯ್ಯ ಫಾರೆಸ್ಟ್ ಸೆಂಟ್ರಲ್ಲಿ ಹೋಯ್ತಾ ಇದೀವಿ ಇವಾಗ. ಇಲ್ಲೇನು ಕಾಫಿನ ಬೆಳಿತಾರ? ಕಾಫಿ ಗಿಡ ಇದ್ದಂಗವೆ ಕಾಫಿ ಎಲ್ಲ ಗೈಸ್. ಕಾಫಿ ಅನ್ಕೊಂಬಿಟ್ಟಿದ್ದೆ ನಾನು ಇವಾಗ. ಅನ್ಕೊಳ್ಳೋದ್ರಲ್ಲೇನು ನಿಲ್ವಲ್ಲ, ತಪ್ಪು ಹೇಳಿದ್ರೆ ಮಾತ್ರ ತಪ್ಪು. ಇವಾಗ ಹೋಗೋಣ ನಡೀರಿ ಗೈಸ್, ಹೊರಟ್ಬಿಡೋಣ. ಈ ಫೈನಲ್ ಆಗಿ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ಬಿಟ್ಟು ನೋಡ್ರಿ. ಚಿರತೆ ಎಲ್ಲ ಅವಂತೆ. ನಾನು ಒಬ್ಬನೇ ಬಂದು ಹಿಡ್ಕೊಂಡ್ರೆ ಏನು ಮಾಡ್ತೀರಾ ಗೈಸ್? ಕರೋದು ಯಾರಾದರೂ ಬರ್ತೀರಾ? 10 ರೂಪಾಯಿ ತಗೊತಾರೆ ಫಾರೆಸ್ಟ್ ಗೇಟಲ್ಲಿ. ಒಳಗೆ ಎಂಟ್ರಿ ಕೊಟ್ಟು ಮಳೆ ಬಂದ್ಬಿಡ್ತಪ್ಪ ಗೈಸ್. ಮಳೆ ಜೋರಾಗ್ಬಿಡ್ತು, ಇಲ್ಲೇ ತಿರುಗಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಡೋದು ಅಷ್ಟೇ ಇವಾಗ. ಯಾವ್ಯಾವ ಪರಿಸ್ಥಿತಿ ನೋಡಿ ಗೈಸ್. ಮಳೆ ಜೋರಾಗ್ಬಿಡ್ತು, ಅದಕ್ಕೆ ಇಲ್ಲೇ ಸೈಡ್ಗೆ ಹಾಕ್ಬಿಡ್ತೀನಿ ಗೈಸ್. ಇಲ್ಲಿ ನೋಡಿ ಒಳ್ಳೆ ಫಾರೆಸ್ಟ್ ಒಳಗೆ ತಗ್ಲಾಕಂಡೆ. ಏನು ಮಾಡೋದು, ಮಳೆನೂ ಜೋರಾಗಿ ಬರ್ತೈತಿ ಇಲ್ಲಿ. ಅಲ್ಲಿ ಕೇಳಿದೆ, ಅವ್ರು ಹೇಳಿದ್ರು ಇಲ್ಲಿ ಹೆಂಗೆ ಅಂದರೆ 10 ನಿಮಿಷ ಹುಯ್ತದಂತೆ, 10 ನಿಮಿಷ ಟಕ್ಕನ ನಿಂತ್ಕೊಂಡ್ಬಿಡೋದಂತೆ. ನಿಂತ್ಕೊಂಡ್ಮೇಲೆ ಹೋಗೋಣ. ಎಲ್ಲ ಈ ಕಾರು ಟಿಲಿ ಬಂದಿರೋರೆಲ್ಲ ಹೋಯ್ತವ್ರೆ ನೋಡ್ರಿ, ಈ ಥರ ಹೊಂಟೋಗ್ಬಿಡ್ತಾರೆ. ನಾವು ಹೋಗ್ಬೋದು, ಟೆನ್ಷನ್ ತೊಗೊಳಂಗಿಲ್ಲ ಗೈಸ್. ಫೈನಲಿ ಇವಾಗ ಮಳೆ ನಿಂತ್ಕೊಂತು, ಮಳೆ ನಿಂತಿದೆ. ಸಕ್ಕದಾಗೈತೆ ಗೈಸ್. ಇವಾಗ ಹೊರಡಬೇಕು ತಿರ್ಗಾ. 2 ನಿಮಿಷ ಗೈಸ್, ಕರೆಕ್ಟಾಗಿ 2 ರಿಂದ 3 ನಿಮಿಷ ಅಷ್ಟೇ. ಯಾವಾಗ ಮಳೆ ನಿಲ್ತದೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ ನಿಮಗೆ. ರೋಡು ನಿಮಗೆ ಹೇಳೋಕ್ಕೆ ಆಯ್ತಾ ಇಲ್ಲ, ರೋಡ್ ಯಾವ ಥರ ಐತೆ ಅಂತ ಫೀಲ್ ಮಾಡೋಕ್ಕೆ, ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಿ. ನೋಡ್ರಿ ಕಾರ್ ಬರ್ತೈತೆ, ಅಷ್ಟು ಸಖತ್ತು ಖುಷಿ ಕೊಟ್ಟೈತೆ ಗೈಸ್. ಇದು ನನಗೆ ಫೀಲೇ ಆಯ್ತಾ ಇಲ್ಲ ಗಾಡಿ ಓಡಿಸ್ತಾ ಇದ್ದೀನಿ ಅಂತ, ಅಷ್ಟು ಸಖತ್ತಾಗೈತೆ ರೋಡ್. ರಿಯಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತೂ. I hear you've been asking about me, where I've been and where I sleep. It's hard to find me if you really want to. Turns past that takes a cool sign. Same ball cap, same moon boots. ಅಲ್ಲಿ ನೋಡಿ ಗೈಸ್ ಹೆಂಗೈತೆ, ಅಲ್ಲಿ ನೋಡ್ರಿ ಒಬ್ಬರೇ ಬರ್ತಾವ್ರೆ. ಈ ಥರ ನಿಮಗೆ ರೋಡು
ಒಬ್ಬೊಬ್ಬರೇ ಓಡಾಡೋರು ಇದ್ರೂ ಯಾರು ಭಯ ಇಲ್ದಂಗೆ ಓಡಾಡ್ತಾವ್ರೆ ಅಂದಾಗೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಐತೆ ಅಂತ. ಅಲ್ಲಿ ಪ್ರಾಣಿ ಐತೆ ಅಂತ ಬೋರ್ಡ್ ಹಾಕೋರು ಗುರು, ಆದ್ರೆ ಯಾರಿಗೂ ಟೆನ್ಷನ್ನೇ ಇಲ್ಲ, ಕೂಲ ಹೋಯ್ತಾವ್ರೆಲ್ಲ. ಮಳೆ ಹನಿ ಬೀಳ್ತಾ ಇರೋದಕ್ಕೂ ಸಖತ್ತು. ಇವ್ರು ಹೇಳ್ತಾರಲ್ಲ ಸ್ವರ್ಗ ನನಗೆ ಮೇಲ್ಗಡೆ ಇಲ್ಲ ಅಂತ, ಪಕ್ಕ ಇಲ್ಲೇ ಇರೋದು ಸ್ವರ್ಗ. ಯಾವಾಗಾದರೂ ಬಂದಾಗ ಈ ಸೈಡಿಗೆ ಬನ್ನಿ, ಗೋವಾಗೆ ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ಈ ರೂಟ್ ಟ್ರೈ ಮಾಡಲೇಬೇಕು ನೀವು, ಮಿಸ್ ಮಾಡಿ. ಮಳೆ ಮಳೆ ಮಳೆಯ ಏನೈತೆ ನೋಡಿ ಗಾಯ್ಸ್ ರೋಡು. ಈ ಮಳೆ ಬರ್ತಾ ಇಲ್ಲ, ಈ ಮರದುಗಳಲ್ಲಿ ನೀರಿರುತ್ತಲ್ವಾ, ಹನಿ 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 ಬಿದ್ದಿ ಶರ್ಟೆಲ್ಲ ನಾವು ಮಾಡಾಕ್ತೈತೆ. ಆ ಕಡೆ ನೋಡಿ ಜಿನುಗು ಮಳೆ ಹೋಗ್ತಾ ಇಲ್ಲ ಈಟಾಗಿ. ಈ ಕಡೆ ಬರ್ತಾ ಇಲ್ಲ ಗೈಸ್, ಈ ಕಡೆ ಸ್ಟಾಪ್ ಆಗಿದೆ. ಪ್ರಕೃತಿನೇ ಹಂಗೆ ಗೈಸ್. ಇವಾಗ ಬೈಕು ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಊಟ ಮಾಡೋಕ್ಕೆ ಅಂತ ಸೈಡ್ಗೆ ಹಾಕಿದ್ದೀನಿ. ವೆಜ್ ತಾಲಿ ಹೇಳಿದ್ದೀನಿ ಗೈಸ್, ನಾನ್ ವೆಜ್ ಹೇಳ್ಬಿಟ್ಟಿದ್ದೆ. ನಾನ್ ವೆಜ್ ತಿನ್ನಂಗಿಲ್ವಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ, ಅದಕ್ಕೆ ವೆಜ್ ಹೇಳಿದ್ದೀನಿ. ಇವಾಗ ಊಟ ಬರಲಿ, ಊಟ ಮಾಡ್ಕೊಂಡು ಇಲ್ಲಿಂದ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಇನ್ನೊಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇರ್ಬೇಕಷ್ಟೇ. ಚಚ್ಕೊಂಬಂದ್ಬಿಟ್ಟಿದ್ದೀನಿ ಗೈಸ್. ಇವಾಗ ಫುಡ್ ಬಂದೈತೆ ನೋಡ್ರಿ, ಸಾಲಿಡು ಬೆಂಡೆಕಾಯಿ ಪಲ್ಯ. ಇದು ನೀರು ಪ್ಯೂರ್ ವಾಟ್ರು, ಕುಡಿಬೇಕಿದು ಒಳ್ಳೆಯದು. ರಸಮ್ಮು, ದಾಲು, ವೈಟ್ ರೈಸು, ಚಪಾತಿ, ಹಪ್ಪಳ, ಜೊತೆಗೆ ಒಂದು ಸ್ಪ್ರೈಟ್ ತರಿಸ್ಕೊಂಡಿದ್ದೀನಿ. ಎಲ್ಲ ತಿಂದಮೇಲೆ ಜೀರ್ಣ ಆಗಲಿ ಅಂತ. ಸಕ್ಕತ್ತಾಗೈತೆ ಗೈಸ್. ಫಸ್ಟು ಟ್ರೈ ಮಾಡೋಣ ಚಪಾತಿಯಿಂದನೇ. ಚಪಾತಿ ಸಕ್ಕತ್ತಾಗೈತೆ, ಬಿಸಿ ಬಿಸಿ ಕಚ್ಕೊಂಬಿಟ್ಟವೆ. ಕಾಯಿ ಹಾಕಿ ಮಾಡಿರೋದು. ಸಕ್ಕತ್ತಾಗೈತೆ ಗೈಸ್ ಚಪಾತಿ. ಈ ದಾಲಲ್ಲಿ ಒಂದು ಸಲ ಹಚ್ಕೊಂಡು ತಿಂದ್ಬಿಟ್ಟು ನೋಡೋಣ. ದಾಲಲ್ಲಿ ಚೆನ್ನಾಗಿಲ್ಲ, ಚಪಾತಿ ಏನು ಪಲ್ಯನೇ ಸರಿ. ಉಪ್ಪಿನಕಾಯಿ ತಿನ್ಬೋದು ಗೈಸ್, ಉಪ್ಪಿನಕಾಯಿ ನಾನು ತಿಂದಿದ್ದೀನಿ. ರಸಮಲ್ಲಿ ತಿನ್ನೋಣ. ಈ ರಸಮ ಅಂದ್ಕೊಂಡೆ ಚಪಾತಿ ತಿನ್ನೋಕ್ಕೆ ಕೊಟ್ಟಿರೋದು ಗೈಸ್. ಈ ಸಬ್ಜಿದು ರೈಸ್ಗೂ ಇದನ್ನೇ ಹಾಕೊಂಡು ತಿಂತೀನಿ, ಚೆನ್ನಾಗಿರ್ತದೆ. ಚೆನ್ನಾಗಿ ತಿನ್ಬೇಕು, ಗಾಡಿ ಓಡಿಸೋಕ್ಕೆ ಶಕ್ತಿ ಬೇಕು ಗೈಸ್. ಇವಾಗ ರೈಸ್ ಹಾಕೊಂಡಿದ್ದೀನಿ, ಇದಕ್ಕೆ ಈ ಪಲ್ಯನೇ ಹಾಕೊಂಬಿಡೋಣ. ಇದೇನು ನೀರು ಈ ಗೋವಾದಲ್ಲಿ ಕೊಡ್ತಾರಲ್ಲ ಆ ಥರ. ಗುರು ಹುಣ್ಸೆ ನೀರು ಬರಿದು, ಹುಣ್ಸೆ ಹಣ್ಣು ಈ ಕಲರ್ ಬರ್ತದೆ, ಸಖತ್ತಾಗೈತೆ. ಪಲ್ಯದ್ದು ಸಾಗು ಇರಬೇಕಿದು, ಸಾಗುನೇ ಹಾಕಂಗೆ ಕಲ್ಸ್ಕೊಂಡು ತಿಂತಾಯಿದ್ದೀನಿ. ವಿಕಾರ ನಾನಂತ. ಇಲ್ಲಿ ಯಾರೋ ಇಬ್ಬರು ಕನ್ನಡದವ್ರು ಗೈಸ್, ಫುಲ್ಲು ಕುಡ್ಕೊಂಬಿಟ್ಟವ್ರೆ. ಓದೋದು ದುಡ್ಡಿಲ್ಲ, ತಲೆ ಒಡಿಸಿ ದುಡ್ಡು ಮಾಡೋಣ ಅಂತವ್ರೆ. ಫ್ರಸ್ಟ್ರೇಷನ್, ಒಬ್ಬೊಬ್ರಿಗೆ ಒಂದೊಂದು ಥರ ಫ್ರಸ್ಟ್ರೇಷನ್. ಊಟ ಮಾತ್ರ ಸೂಪರ್ ಆಗೈತೆ ಗೈಸ್, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಒಳ್ಳೆ ಅನ್ನ. ಈ ರೋಡ್ ಸೈಡ್ ಬಂದಾಗ ಇಲ್ಲಿ ಹಾಕ್ಬಿಟ್ಟು ತಿನ್ನಿ ಗೈಸ್, ಮಸ್ತಾಗದೆ. 2-3 ಕಿಲೋಮೀಟ್ರ್ ಇದ್ದಂಗೆ ಸಿಗ್ತದೆ, ಮಸ್ತಾಗದೆ ಊಟ. ಸಕ್ಕತ್ತಾಗದಪ್ಪ. ಗ್ರೇವಿ ಹಾಕೊಂಡು ನೋಡೋಣ. ಗೈಸ್ ಗ್ರೇವಿ ಅನ್ನದ ಜೊತೆ ಸೂಪರ್ ಆಗೈತೆ. ಓವರಾಲ್ ಫೈನು, ಗುಡ್ಡು, ಸೂಪರು. ಇದನ್ನೆಲ್ಲ ಖಾಲಿ ಮಾಡಿ ಸಿಗ್ತೀನಿ ತಡೀರಿ. ನೀವು ಯಾರನ್ನ ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಹೋಟ್ಲಿಗೆ ಬನ್ನಿ, ಮಿಸ್ ಮಾಡಬೇಡಿ. ಹೋಟ್ಲ್ ಹೆಸರು ಇದೇನು ಕಾನಕಾದ, ಇದ್ಯಾವುದೋ ಕನಕದೇವಿ ಅಂದ್ಬಿಟ್ಟಿತ್ತವ್ರೆ. ನೋಡ್ಕೊಳ್ರಿ, ಬಂದು ಊಟ ಮಾಡಿರಿ, ಚೆನ್ನಾಗಿದೆ.
ಗೈಸ್ ಊಟ ಮುಗಿಸಿದಾಯ್ತು, ಒಂದು ಐಸ್ ಕ್ರೀಮ್ ತಗೊಂಡು ಹೋಯ್ತಾ ಇದ್ದೀವಿ ನೋಡ್ರಿ. ಇದೇ ಹೋಟ್ಲು, ಬಂದಾಗ ಈ ಸೈಡ್ ಊಟ ಮಾಡಿ. ಸೂಪರಾಗೈತೆ. ಊಟ ಆದಮೇಲೆ ಈ ಥರ ಒಂದು ಐಸ್ ಕ್ರೀಮ್ ತಿನ್ಬಿಟ್ರೆ ನೆಮ್ಮದಿ ಗೈಸ್. ಇವಾಗ ಹೋಗೋಣ, ಸಿಗ್ತೀನಿ ನೋಡಿ ಗಾಯ್ಸ್. ಇನ್ನೊಂದೇ ಕಿಲೋಮೀಟ್ರ್ ಇರೋದು. ಇದೇ ಥರ ಎಲ್ಲ ಕಡೆನೂ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಇಷ್ಟಿಷ್ಟು ಕಿಲೋಮೀಟ್ರ್ ಐತೆ ಹಿಂಗೆ ಹೋಗ್ಬೇಕು ಅಂತ. ನೋಡ್ರಿ ಇಲ್ಲಿವರೆಗೂ ಬಂದಿದ್ದೀವಿ. ರೋಡ್ ನೋಡ್ರಿ ಹೆಂಗೈತೆ ಗಾಯ್ಸ್. ಬಂದೋ ಫೈನಲಿ ಬಂದ್ಬಿಟ್ಟು ನಮ್ಮ ಜಾಗಕ್ಕೆ. ಇವಾಗ ಇನ್ನೊಂದು ಏನಪ್ಪ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ ದೇವಸ್ಥಾನನ. ಈ ವ್ಲಾಗಲ್ಲಂತೂ ತೋರ್ಸೋಕ್ಕಾಗಲ್ಲ.